ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಉಲೂಕ ಪಾಂಡವರಿಗೆ ದುರ್ಯೋಧನನ ಸಂದೇಶವನ್ನ ತಿಳಿಸೋದು, ಮತ್ತೆ ಪಾಂಡವರ ಸಂದೇಶವನ್ನ ತಗೊಂಡು ದುರ್ಯೋಧನನ ಹತ್ರ ಬರೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ಹೇಳ್ತಾನೆ, ಆಯ್ತು ನಾವು ರೆಡಿಯಾಗಿದ್ದೀವಿ, ಆದ್ರೆ ನೀನು ಕ್ಷತ್ರಿಯ ಅಂತ ತಿಳ್ಕೊಂಡು ನೀನು ಮುಂದೆ ಬರಬೇಕು, ನೀನು ಸೈನ್ಯದ ಮುಂದಾಳತ್ವವನ್ನ ತಗೊಂಡು ನಮ್ಮ ಮುಂದೆ ಬರಬೇಕು. ಅದನ್ನ ಬಿಟ್ಟು ಗೌರವಾನ್ವಿತರಾದಂತಹ ಭೀಷ್ಮರನ್ನ ಮತ್ತೆ ಸ್ನೇಹಪೂರ್ವಕವಾಗಿ ನೋಡುವಂತ ಲಕ್ಷ್ಮಣಾದಿಗಳನ್ನ ಮುಂದಿಟ್ಕೊಂಡು ಬರಬೇಡ. ಯಾಕೆ ಅಂತಂದ್ರೆ ತನಗೆ ಬಲ ಇಲ್ಲದೆ ಇದ್ರು ಯುದ್ಧಕ್ಕೆ ಕರಿಯವನಿದಾನಲ್ಲ, ಬೇರೆಯವರ ಆಶ್ರಯವನ್ನ ಪಡ್ಕೊಂಡು ಯುದ್ಧಕ್ಕೆ ಬರೋನು, ಅವನು ನಪುಂಸಕ ಅಂತ ಅನ್ನಿಸ್ಕೊಳ್ತಾನೆ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಕೂಡ ಹೇಳ್ತಾನೆ, ನೋಡು ಇಲ್ಲಿ ನಾನು ಯುಧಿಷ್ಠಿರನ ಮಾತಿಗೆ ನಾನು ಗೌರವ ಕೊಟ್ಟು ಅವನ ಆಜ್ಞೆಯಂತೆ ನಾನು ಯುದ್ಧ ಮಾಡ್ತಾ ಇರುವಂತ ಅರ್ಜುನನ ಸಾರಥಿ ಆಗ್ತಾ ಇದ್ದೀನಿ ಹೊರತು, ನಾನೇನಾದ್ರೂ ಮನಸ್ಸು ಮಾಡಿದೆ ಅಂತಂದ್ರೆ ನನ್ನ ಕೋಪಕ್ಕೆಲ್ಲರೂ ಕೂಡ ಸುಟ್ಟು ಬೂದಿ ಆಗ್ಬಿಡ್ತೀರಾ. ಆಮೇಲೆ ಹೇಳ್ತಾನೆ, ಭೀಮಸೇನ ಹೇಳಿರೋ ಮಾತು ಏನ್ ನಿಜ ಅಲ್ಲ ಅಂತ ಅನ್ಕೋಬೇಡಿ. ಅವನು ಪ್ರತಿಜ್ಞೆ ಮಾಡಿದಾನಲ್ವಾ, ದುಶಾಸನನ ರಕ್ತವನ್ನ ಕುಡಿತೀನಿ ಅಂತ. ಅವನು ಈಗಲೇ ದುಶ್ಯಾಸನನ ರಕ್ತವನ್ನ ಕುಡ್ದಾಯ್ತು ಅಂತ ಹೇಳ್ತಾನೆ. ಅಂದ್ರೆ ಏನು, ಭಗವಂತ ನಿರ್ಧಾರ ಮಾಡಾಯ್ತು, ಅದು ಹಾಗೇ ಆಗುತ್ತೆ ಅಂತ ಅರ್ಥ. ಇನ್ನೂ ಒಂದು ಮಾತು ಹೇಳ್ತಾನೆ, ಏನು, ಯುಧಿಷ್ಠಿರ ಆಗಿರ್ಬೋದು, ಭೀಮಸೇನ, ಅರ್ಜುನ, ನಕುಲ, ಸಹದೇವರಿಗೆ ನೀನೇನೂ ಅಲ್ಲ ಅಂತಂದ್ರೆ ಏನು, ನೀನು ಯಕಶ್ಚಿತ್ತಾಗಿದ್ಯಾ, ಹುಲ್ ಕಡ್ಡಿ ಥರ ನೀನು ಅಂತ ತಿಳ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾನೆ. ಇದಾದ್ಮೇಲೆ ಮಹಾಯಶಸ್ವಿ ಅರ್ಜುನ ಶ್ರೀಕೃಷ್ಣನ ಕಡೆ ನೋಡಿ ಮತ್ತೆ ಉಲೂಕನಿಗೆ ಹೇಳ್ತಾನೆ, ಯಾವ ಮನುಷ್ಯ ತನ್ನ ಪರಾಕ್ರಮದ ಭರವಸೆಯಿಂದ ಶತ್ರುಗಳನ್ನ ಸಂಗ್ರಾಮಕ್ಕೆ ಕರೀತಾನೋ ಮತ್ತೆ ಎದುರು ನಿಂತು ಅವ್ರ ಜೊತೆ ಹೋರಾಡ್ತಾನೋ ಅವನೇ ಗಂಡಸು. ಹೋಗು, ನೀನು ದುರ್ಯೋಧನನಿಗೆ ಹೇಳು, ಸವ್ಯಸಾಚಿಯಾದಂತಹ ಅರ್ಜುನ ನಿನ್ನ ಸವಾಲನ್ನ ಸ್ವೀಕಾರ ಮಾಡಿದಾನೆ. ಈಗ ಇವತ್ತಿನ ರಾತ್ರಿ ಕಳೆದಿದ ತಕ್ಷಣ ಯುದ್ಧ ಅನ್ನೋದು ಆರಂಭ ಆಗತ್ತೆ. ನಾನು ನಿನ್ನ ಮುಂದೆ ಎಲ್ಲರಿಗಿಂತ ಮೊದಲು ಕುರು ವೃದ್ಧ ಪಿತಾಮಹ ಭೀಷ್ಮರನ್ನೇ ಸಂಹಾರ ಮಾಡ್ತೀನಿ. ಅಂದ್ರೆ ಭೀಷ್ಮರು ಅಂತಂದ್ರೆ ಗೌರವಾನ್ವಿತರು, ಅವನು ಗೊತ್ತು ಅರ್ಜುನನಿಗೆ ಅವನು ಅವರನ್ನೇ ಮುಂದೆ ಇಟ್ಕೊಂಡು ಬರ್ತಾನೆ ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಮೊದಲು ನಾನು ಅವ್ರ ಜೊತೆನೆ ಯುದ್ಧ ಮಾಡಿ ಅವರನ್ನ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ನಿನ್ನ ಅಧರ್ಮಿ ತಮ್ಮ ಇದಾನಲ್ಲ ದುಶ್ಯಾಸನ, ಅವನಿಗೆ ಭೀಮಸೇನ ಕೋಪದಿಂದ ಸಭೆ ಒಳಗಡೆ ಏನ್ ಹೇಳಿದ್ನೋ ಅದನ್ನು ಕೂಡ ನೀನು ಕೆಲವೇ ದಿನಗಳಲ್ಲಿ ನಿಜ ಆಗೋದನ್ನ ನೋಡ್ತೀಯಾ. ಅಂತಂದ್ರೆ ಏನು, ದುಶ್ಯಾಸನನನ್ನ ಕೊಲ್ತೀನಿ ಅಂತ ಹೇಳಿರ್ತಾನಲ್ಲ, ಅವನ ರಕ್ತವನ್ನ ಕುಡಿತೀನಿ ಅಂತ ಹೇಳಿರ್ತಾನಲ್ಲ, ಅದು ಕೂಡ ನಿಜ ಆಗೋದನ್ನ ನೀನ್ ನೋಡ್ತೀಯ. ದುರ್ಯೋಧನನೇ, ಅಭಿಮಾನ, ದರ್ಪ, ಕಾಮ, ಕೋಪ, ಕಟುತನ, ನಿಷ್ಠುರತೆ, ಅಹಂಕಾರ, ಕ್ರೂರತೆ, ತೀಕ್ಷ್ಣತೆ, ಧರ್ಮ ವಿದ್ವೇಷ, ಧರ್ಮವನ್ನ ದ್ವೇಷ ಮಾಡೋದು ಅಂದ್ರೆ ಧರ್ಮವನ್ನ ಒಪ್ಕೊಳ್ದೆ ಇರೋದು, ಮತ್ತೆ ಗುರುಜನರ ಮಾತನ್ನ ಕೇಳದೆ ಇರೋದು, ಮತ್ತೆ ಅಧರ್ಮದಲ್ಲೇ ತೊಡಗಿರೋದಿದೆಯಲ್ಲ, ಅದರ ದುಷ್ಪರಿಣಾಮ ಅನ್ನೋದು ಬಹಳ ಬೇಗ ನಿನ್ನ ಮುಂದೆ ಬರುತ್ತೆ. ಭೀಷ್ಮ, ದ್ರೋಣ ಮತ್ತೆ ಕರ್ಣ ಇವರ ಯುದ್ಧ ಸ್ಥಳದಲ್ಲಿ ಕೆಲಸ ಆಗಿದ ತಕ್ಷಣ ಅಂದ್ರೆ ಏನು, ಅವ್ರು ಇರೋವರೆಗೂ ಮಾತ್ರ, ಅವ್ರೇನಾದ್ರೂ ಆ ಯುದ್ಧ ಸ್ಥಳದಲ್ಲಿ ಇಲ್ಲ ಅಂತಂದ್ರೆ, ಅಂದ್ರೆ ಅವ್ರು ಏನಾದ್ರೂ ಸತ್ರೆ ಅಥವಾ ಅವ್ರಿಗೇನಾದ್ರೂ ಆದ್ರೆ, ನೀನು ನಿನ್ನ ಜೀವನ, ರಾಜ್ಯ ಮತ್ತೆ ಪುತ್ರರ ಆಸೆಯನ್ನು ಕೂಡ ಬಿಟ್ಬಿಡ್ತೀಯಾ. ಯಾಕಂದ್ರೆ ಅವ್ರ ಮೇಲೆ ಅವನು ಡಿಪೆಂಡ್ ಆಗಿರೋದು, ಅವರ ಒಂದು ಭರವಸೆಯಲ್ಲಿ ಅವನು ಯುದ್ಧ ಮಾಡ್ತಾ ಇರೋದಲ್ವಾ. ಅವ್ರಿಗೇನಾದ್ರೂ ಆಯ್ತು ಅಂತಂದ್ರೆ ನಿನಗೆ ನಿನ್ನ ಜೀವನನೂ ಇರೋದಿಲ್ಲ, ಅದ್ರ ಬಗ್ಗೆ ನಿನಗೆ ಆಸೆನೂ ಹೊರಟೋಗುತ್ತೆ, ರಾಜ್ಯನೂ ಇರೋದಿಲ್ಲ, ಪುತ್ರರು ಅಂದ್ರೆ ನಿನ್ನ ಮಕ್ಕಳ ಆಸೆನೂ ಕೂಡ ನೀನ್ ಬಿಟ್ಬಿಡ್ತೀಯಾ. ಯಾವಾಗ ನೀನು ನಿನ್ನ ತಮ್ಮಂದ್ರು ಮತ್ತೆ ನಿನ್ನ ಮಕ್ಕಳು ಸತ್ತಿದ್ದಾರೆ ಅಂತ ವಿಷಯವನ್ನ ಕೇಳ್ತೀಯೋ, ಮತ್ತೆ ಭೀಮಸೇನ ನಿನ್ನನ್ನ ಹೊಡಿತಾನೋ, ಆಗ ನಿನಗೆ ನಿನ್ನ ಕೆಟ್ಟ ಕೆಲಸಗಳು ಅಂದ್ರೆ ಕುಕರ್ಮಗಳು ಅಂತ ಹೇಳ್ತೀವಲ್ವಾ, ಅದೆಲ್ಲ ನಿನಗೆ ನೆನಪಿಗೆ ಬರುತ್ತೆ. ನೀನ್ ಏನೇನೆಲ್ಲ ಮಾಡಿದ್ಯೋ ಕುಕರ್ಮ, ಅದಾಗ ನಿನಗೆ ನೆನಪಿಗೆ ಬರುತ್ತೆ. ನಾನು ನಿನಗೆ ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಈ ಎಲ್ಲವೂ ಕೂಡ ನಿಜವಾಗಿಯೂ ಹಾಗೆ ಆಗತ್ತೆ. ನೀನು ಆಗಲ್ಲ ಅಂತ ಅನ್ಕೊಂಡಿರ್ಬೋದು, ಆದ್ರೆ ನಿಜವಾಗ್ಲೂ ಇದೆಲ್ಲ ಹಾಗೆ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಯುಧಿಷ್ಠಿರ ಮತ್ತೆ ಹೇಳ್ತಾನೆ, ಸೋದರ ಉಲೂಕನೇ, ನೀನು ಹೋಗಿ ದುರ್ಯೋಧನನಿಗೆ ನನ್ನ ಈ ಮಾತನ್ನ ತಿಳಿಸು. ನಾನಂತೂ ಕ್ರಿಮಿ ಕೀಟಗಳಿದೆಯಲ್ಲ ಅದಕ್ಕೂ ಕೂಡ ಕಷ್ಟ ಕೊಡೋದಿಕ್ಕೆ ಇಷ್ಟಪಡೋದಿಲ್ಲ. ಹೀಗಿದ್ದಾಗ ನನ್ನ ನೆಂಟ್ರಿಷ್ಟರ ನಾಶದ ಬಗ್ಗೆ ನಾನು ಏನಾದ್ರೂ ಇಷ್ಟಪಡ್ತೀನಾ? ಹೇಗೆ ತಾನೇ ನಾನು ಇಷ್ಟಪಡೋದಕ್ಕೆ ಸಾಧ್ಯ? ಒಂದ್ ಚಿಕ್ಕ ಹುಳುಗೆ ಏನಾದ್ರೂ ಮಾಡ್ಬೇಕು ಅಂತರೂ ನನಗೆ ಮನಸ್ಸು ಬರಲ್ಲ ಅಂದಮೇಲೆ ಇನ್ನು ನನ್ನ ನೆಂಟ್ರಿಷ್ಟ್ರು,
ದಾಯಾದಿಗಳು ಅವ್ರಿಗೇನಾದರೂ ನಾನು ಕೆಟ್ಟದ್ದು ಮಾಡಬೇಕು ಅಂತ ಬಯಸ್ತೀನ, ಅಥವಾ ಅವ್ರನ್ನ ನಾಶ ಮಾಡಬೇಕು ಅಂತ ನನಗೆ ಹೇಗೆ ತಾನೇ ಇಷ್ಟ ಬರುತ್ತೆ. ಅದಕ್ಕೋಸ್ಕರನೇ ನಾನು ಮೊದಲೇ ನಿನಗೆ ಕೇವಲ 5 ಊರುಗಳನ್ನು ಕೊಡು ಅಂತ ಕೇಳ್ಕೊಂಡಿದ್ದೆ. ಆದರೆ ನಿನ್ನ ಮನಸ್ಸು ತೃಷ್ಣೆಯಲ್ಲಿ ಮುಳುಗಿದೆ. ತೃಷ್ಣೆ ಅಂತಂದರೆ ಏನು ಗೊತ್ತಾ? ಆಸೆಗಿಂತ ಇನ್ನೂ ಮುಂದಿನ ಲೆವೆಲು. ಈಗ ಆಸೆಯನ್ನು ತೀರಿಸ್ಕೊಂಡು ಸುಮ್ಮನೆ ಆಗ್ಬೋದು, ಆದರೆ ಬಂದಷ್ಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಅದನ್ನು ತೃಷ್ಣೆ ಅಂತ ಹೇಳ್ತಾರೆ. ಅದು ಎಷ್ಟಿದ್ರೂ ನಿನಗೆ ಸಾಕು ಅಂತ ಅನ್ನಿಸ್ತಾ ಇಲ್ಲ. ಆ ತೃಷ್ಣೆಯಲ್ಲಿ ಮುಳುಗಿರೋದ್ರಿಂದ ಮತ್ತೆ ನೀನು ಮೂರ್ಖತೆಯಿಂದ ವ್ಯರ್ಥವಾದ ಮಾತುಗಳನ್ನು ಆಡ್ತೀಯ. ನೋಡು, ನೀನು ಶ್ರೀಕೃಷ್ಣನ ಹಿತಕಾರಿಣಿಯಾದಂಥ ಮಾತುಗಳನ್ನೂ ಕೂಡ ಕೇಳಿಸ್ಕೊಳ್ಳಿಲ್ಲ. ಅವನು ಬಂದು ನಿನಗೆ ಹೇಳ್ದ ಒಳ್ಳೆ ಮಾತುಗಳನ್ನು, ಅದನ್ನು ನೀನು ಕೇಳಿಸ್ಕೊಳ್ಳಿಲ್ಲ. ಈಗ ಹೆಚ್ಚು ಹೇಳೋದು ಕೇಳೋದು ಯಾವುದೂ ಇಲ್ಲ, ಎಲ್ಲ ಮುಗಿದೋಯ್ತು. ಹೇಳಿದ್ದು ಕೇಳಿದ್ದು ಎಲ್ಲ. ನೀನು ನಿನ್ನ ಬಂಧು ಬಾಂಧವರ ಸಹಿತ ಮೈದಾನಕ್ಕೆ ಬಂದುಬಿಡು ಅಂತಂದ್ಬಿಟ್ಟು ಇಲ್ಲಿ ಯುದ್ಧದ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಈಗ ಅವನು ಹೇಳಿ ಕಳಿಸಿದಂಥ ಮಾತಿಗೆ ಇಲ್ಲಿ ಯುಧಿಷ್ಠಿರ ಉತ್ತರವನ್ನು ಕೊಟ್ಟ. ಆಯಿತು, ನಾವು ಕೂಡ ಯುದ್ಧಕ್ಕೆ ರೆಡಿಯಾಗಿದ್ದೀವಿ. ಯಾಕಂದರೆ ನನಗೆ ಒಂದು ಚಿಕ್ಕ ಹುಳುಗೂ ಕೂಡ ಹಿಂಸೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದಮೇಲೆ ನಿಮ್ಮ ಮೇಲೆ ನನಗೆ ವೈರತ್ವ ಮಾಡೋದಕ್ಕೂ ಇಷ್ಟ ಇಲ್ಲ, ನಿಮಗೆ ಹಿಂಸೆ ಕೊಡೋದಕ್ಕೂ ಇಷ್ಟ ಇಲ್ಲ. ಆದರೂ ಕೂಡ ಈಗ ನೀನೇ ಇದಕ್ಕೆ ತಯಾರಾಗಿದೆಯಾ ಅಂತಂದಮೇಲೆ ನಾನು ಹೇಳೋದು ಕೇಳೋದು ಏನೂ ಇಲ್ಲ. ನೀನು ನಿನ್ನ ಬಂಧು ಬಾಂಧವರ ಜೊತೆ ನೀನು ನಾಳೆ ಮೈದಾನಕ್ಕೆ ಬಂದುಬಿಡು, ಅಂದರೆ ಕುರುಕ್ಷೇತ್ರ ಸ್ಥಳಕ್ಕೆ ಬಂದುಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಕರೀತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.